ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕುಲವಳ್ಳಿ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳನ್ನು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಇನಾಮದಾಯ ಹೆಸರಲ್ಲಿ ಮಾಡ್ತಾ ಇರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಪ್ರಕಾಶ್ ನಾಯ್ಕ ಹಾಗೂ ರಾಷ್ಟ್ರೀಯ ರೈತ ಸಂಘದ ಮುಖಂಡರು ಸೇರಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ನಂತರ ಟಿವಿ 20 ಕನ್ನಡ ವಾಹಿನಿ ಜೊತೆ ರೈತ ಮುಖಂಡ ಪ್ರಕಾಶ್ ನಾಯ್ಕ ಮಾತನಾಡಿ, ಕುಲವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಿಜಿಸ್ಟರ್ ನಂಬರ್ 216 ಮತ್ತು 146, 153 ಸರ್ವೆ ನಂಬರ್ನಲ್ಲಿ ಮತ್ತು ಇನ್ನೂ ಅನೇಕ ಸರ್ವೆಗಳು ಮೊದಲು ರೈತ ಖಾತೆಯಲ್ಲಿ ನಮ್ಮ ರೈತರ ಹೆಸರು ಮತ್ತು ಕರ್ನಾಟಕ ಸರ್ಕಾರ ಅಂತಾಯಿತು ಮತ್ತು ರೈತರ ಹೆಸರಿನಲ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಇರುವ 100 ಎಕರೆಗಳು ಜಮೀನುಗಳನ್ನು 18/6/2025 ಮುಂದಿನ ದಿನಾಂಕ 4/8/2025 ಆದೇಶದ ಹೆಸರಲ್ಲಿ ಹಕ್ಕು ಬದಲಾವಣೆ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಹಾಗೂ ಕ್ರಿಮಿನಲ್ ಪ್ರಕರಣ ಆಗುವುದರಿಂದ ಕೂಡಲೇ ಈ ಪ್ರಕರಣಗಳ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿದರು. ಏನು ವ್ಯವಸ್ಥೆಯನ್ನು ನೋಡಿದರೆ, ರೈತರಿಗೆ ಮೋಸ ಮಾಡ್ತಿರುವಂಥ ವ್ಯವಸ್ಥೆ ನೋಡಿದ್ರೆ, ಕಾನೂನನ್ನು ಉಲ್ಲಂಘನೆ ಮಾಡುವ ವ್ಯವಸ್ಥೆ ನೋಡಿದ್ರೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಚಾರ ಮಾಡುವಂಥ ವ್ಯವಸ್ಥೆಗಳನ್ನು ನೋಡಿದ್ರೆ, ಭ್ರಷ್ಟ ಅಧಿಕಾರಿಗಳು ಮತ್ತು ಶಾಸಕಾಂಗ ವ್ಯವಸ್ಥೆ ಕೂಡಿ ಏನು ಲ್ಯಾಂಡ್ ಮಾಫಿಯಾವನ್ನು ಮಾಡ್ತಿರುವಂಥ ರೀತಿಯನ್ನು ನೋಡಿದ್ರೆ, ಏನು ಕಿತ್ತೂರು ತಾಲೂಕಿನ ಕುಲ್ಲೊಳ್ಳಿ ಗ್ರಾಮ 8 ಪಂಚಾಯತ್ 8 ಗ್ರಾಮದ ರೈತರಿಗೆ ಏನು ಮೋಸ ಮಾಡಿದ್ದಾರೆ, ಇದು ದೊಡ್ಡದಾದಂಥ ಒಂದು ರೈತರಿಗೆ ಮಾಡಿದಂಥ ಮೋಸ, ಅನ್ಯಾಯ. ಯಾಕಂತಂದರೆ ಈ ಜಮೀನು ಏನಿದೆಯಲ್ಲ, ಇದು ಕೋದಾಂಪುರ್ ಇನಾಮ್ದಾರ್ ಘಾತಕಿ ಇನಾಮ್ ಅಂತ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣವ್ರನ್ನ ಹಿಡಿದುಕೊಟ್ಟಂಥವರಿಗೆ ಇನಾಮಾಗಿ ಕೊಟ್ಟಿರುವಂಥದ್ದು. 1947 ನಂತರ ಸಂವಿಧಾನದಾತ್ಮಕವಾಗಿ ಎಲ್ಲ ವ್ಯವಸ್ಥೆಯು ಬ್ರಿಟಿಷ್ ವ್ಯವಸ್ಥೆ ಬದಲಾವಣೆಯಾಗಿದೆ. ಆದರೆ ಇವತ್ತು ಬೈಲೊಂಗಲ್ AC ಆದಂಥವ್ರು, ಕಿತ್ತೂರಿನ ತಹಸೀಲ್ದಾರ್ ಆದಂಥವ್ರು, ಅಲ್ಲಿ ಯಾರೋ 1-2 FDC ಆದಂಥವ್ರು ಮಾಫಿಯಾವನ್ನು ಮಾಡ್ತಾ ಇದ್ದಾರೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಮತ್ತು ನಾನು AC ಅವರು ಏನು ಹೇಳಿದ್ದಾರೆ ಅಂತಂದರೆ, DC ಅವರ ಮಾರ್ಗದರ್ಶನ ಅಥವಾ ಮುಖ್ಯಮಂತ್ರಿಯ ಮಾರ್ಗದರ್ಶನ ಅನ್ನುವಂಥದ್ದನ್ನು ಕೋಟ್ ಮಾಡ್ತಾ ಇದ್ದಾರೆ ಅವರು. ಒಂದು ಅಂದರೆ ಇವತ್ತಿನ ಏನು ಆದೇಶಗಳು ಇವತ್ತಿನ ತಾರೀಕಿಗಿರಬೇಕೇ ವಿನ 4/8/2020 ಆದೇಶ ಮಾಡಿದ್ದಾರೆ, ಮ್ಯುಟೇಷನನ್ನು ಮಾಡಿದ್ದಾರೆ, ಹೆಸರನ್ನು ಬದಲಾವಣೆ, ಸರ್ಕಾರದ ಆಸ್ತಿಯನ್ನು ಹೊಡೆದಿದ್ದಾರೆ, ರೈತರ ಹೆಸರಿನಲ್ಲಿರುವಂಥ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಯಾವುದೋ ಇನಾಮಿದಾರನಂತೆ ಆ ಪುಣ್ಯಾತನ ಹೆಸರನ್ನು ಇವತ್ತಿನ ಅವನ ವಂಶಜರ ಹೆಸರನ್ನು ಹಾಕಿದ್ದಾರೆ. ಇದು ದೇಶದ್ರೋಹ ಅಲ್ಲದೆ ಏನು? ಆದ್ದರಿಂದ AC ಅವರನ್ನು, ತಹಸೀಲ್ದಾರರನ್ನು ದೇಶ ಭ್ರಷ್ಟ ಮಾಡಬೇಕು, ಇವರ ದೇಶದಿಂದ ಹೊರಗಾಕಬೇಕು. ಯಾಕಂದರೆ ಇವರು ಅಕ್ಷರಶಃ ದೇಶದ್ರೋಹಿಗಳು, ರೈತದ್ರೋಹಿಗಳು. ಹೌದು, ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆದ್ದರಿಂದ ಅವ್ರ ಮೇಲೆ ಸಂಬಂಧಪಟ್ಟಂಥ ಸಕ್ಷಮ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ, ಈ ಹೋರಾಟ ಹಿಂದಿನ ಹೋರಾಟ ಅಲ್ಲ. ಇದನ್ನು ನಾವು ಮಾಜಿ ಕಂದಾಯ ಮಂತ್ರಿಯಾದಂಥ ಕಾಗೋಡು ತಿಮ್ಮಪ್ಪನವರ ಗಮನ ತಂದು ಅವ್ರ ಮಾರ್ಗದರ್ಶನ ತಂದು ಹೋರಾಟವನ್ನು ರೂಪಿಸಿದ್ದೇವೆ. ಅದೇ ರೀತಿಯಾಗಿ ರಾಷ್ಟ್ರವ್ಯಾಪಿ ಹೋರಾಟ ಆಗಬೇಕು. ದೇಶದ್ರೋಹದ್ದಿದ್ದು ಅಣ್ಣಾ ಹಜಾರೆಯವರ ಗಮನಕ್ಕೆ ತಂದಿದ್ದೇವೆ, ಅವ್ರಿಗೆ ಮಾರ್ಗದರ್ಶನ ಪಟ್ಟಿದ್ದೇವೆ. ಅದೇ ರೀತಿಯಾಗಿ ಮಾಜಿ ಲೋಕಾಯುಕ್ತರವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೇವೆ. ಹೋರಾಟ ದೇಶದ್ರೋಹದ ಹೋರಾಟ, ರೈತ ವಿರೋಧಿ ಹೋರಾಟ, ನಿಮ್ಮ ಮಾಫಿಯಾಗೇನೋ ಒಂದು ಶಾಸ್ತ್ಯವನ್ನು ಕಾಣಿಸುವಂಥ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ. ನಾವು ಸಕ್ಷಮ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇನ್ನು ನೀವು ರೈತರಿಗೆ ಮೋಸ ಮಾಡೋದು ಸಾಕು, ಅದನ್ನು ಸರಿಪಡಿಸಿರಿ. ಇಂಥ ಮ್ಯುಟೇಷನ್ನು, ಇಂಥ ತಪ್ಪುಗಳು ಕಾನೂನಾತ್ಮಕ, ಕಾನೂನು ಬಾಹಿರ ವ್ಯವಸ್ಥೆಗಳನ್ನು ನೀವು ಸರಿಪಡಿಸ್ಕೊಳ್ಳಿ. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಛೀಮಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾನೂನಾತ್ಮಕ ಜೈಲನ್ನು ಸೇರುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಹೇಳಿ ಮುಂದಿನ ಹೋರಾಟ ಉಗ್ರ ಇರ್ತದೆ ಅನ್ನುವಂಥದ್ದನ್ನು ತಪ್ಪನ್ನು ಸರಿಪಡಿಸ್ಕೊಳ್ಳಿ, ದೇಶದ್ರೋಹಿಗಳಿಗೆ ಶಾಸ್ತಿ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ಸದಸ್ಯರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.